ಸ್ನೇಹಿತರೆ, ಸ್ವಾಗತ ಸುಸ್ವಾಗತ, ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಮುತ್ತಣ್ಣ ಮಾಡುವ ಆತ್ಮೀಯವಾದ ಸುಸ್ವಾಗತ. ಕೆಲಸ ಮಾಡೋಂಥ ಜಾಗದ ಸುತ್ತಮುತ್ತ ಇರೋಂಥ ಪರಿಸರ ಗೋವಾದಲ್ಲಿ ಚರ್ಚ್ ಇದೆ. ಎಷ್ಟು ಸುಂದರವಾಗಿ ಗಿಡ ಮರ ಬೆಳೆಸಿದ್ದಾರೆ, ತುಂಬ ಸುಂದರವಾಗಿದೆ. ಇದು ಉತ್ತಮ ಶುಚಿತ್ವದಲ್ಲಿ ಮಾಡುವಂಥ ಮಸ್ಕಾ ಪಾವ್ ಹೇಗಿದೆ ನೋಡಿ. ಇದು ವೆಜ್ ಪಪ್ಸು ತರಕಾರಿ ಆಲೂಗಡ್ಡೆ ಮಿಶ್ರಣ ಮಾಡಿ ಮಾಡುವಂಥ ವೆಜ್ ಪಪ್ಸು ಬಿಸಿದಾಗಿದೆ. ಇವನು ನೋಡಿ ವಿಶೇಷ ಪ್ರಾಣಿ. ಇದು ವೆಜ್ ಪಪ್ಸು ಹೀಗಿರುತ್ತೆ. ಹೀಗಿದ್ದಿದ್ದು ಈಗ ಬೆಂದ ಮೇಲೆ ಈ ರೀತಿ ಆಗುತ್ತೆ. ಆದಷ್ಟು ಕ್ಲೀನಿಟ್ಟು ಸ್ವಚ್ಛವಾಗಿ ಅಂದವಾಗಿ ಚೆಂದವಾಗಿ ಐಟಮ್ಗಳ ಮಾಡ್ತೀವಿ. ಇದು ಮೊಟ್ಟೆ ಪಪ್ಸ್ ಮಾಡೋಕ್ಕೆ ತಯಾರಿ. ಹಾಗೆ ಅಲ್ಲಿಂದ ಸೀದಾ ಎಲ್ಲ ಐಟಮ್ ಕೊಡ್ತೀವಿ. ಪಂಜಿ ಸೈಡ್ ಬನ್ನಿ ಅಂತ ಕರೆದಿದ್ರು, ಹಾಗಾಗಿ ಅಲ್ಲಿ ಬೈಕ್ ತಗೊಂಡು ಹೋದೆ. ಹಾಗಾಗಿ ಸುಮಾರು ಹೊತ್ತು ನಿಂತರೆ ಆಗಲಿಲ್ಲ, ವಾಪಸ್ಸು ಬಂದು ದೇವ್ರಿಗೆ ಪೂಜೆ ಮಾಡಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಹಾಪ್ರಭು ವೆಂಕಟೇಶ್ವರ ಸ್ವಾಮಿಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಇರಲಿ ಸ್ನೇಹಿತರೆ. ಪರಮಾತ್ಮನಿಗೆ ಪೂಜೆ ಮಾಡಿ ಆಯಿತು. ಇದು ನೋಡಿ ರವಾ ಕೇಕು, ತುಂಬ ಶುಚಿಯಾಗಿ ನೀಟಾಗಿ ಚೆನ್ನಾಗಿರುತ್ತೆ. ಇದು ನಮ್ಮ ಅಕ್ಕರ ಮನೆ ಗದ್ದೆ, ತುಂಬ ಚೆನ್ನಾಗಿದೆ. ರೈತರು ಹಾಗೆ ಇದು ನಟ್ಟಿ ಮಾಡ್ತಾ ಇರೋದು, ಹಾಗಾಗಿ ಗದ್ದೆನೆಲ್ಲ ಹೂಡಿಸ್ತಾ ಇದ್ದಾರೆ. ಇದು ಸಸಿ ನೆಟ್ಟಿರೋದು ಎಷ್ಟು ಅಂದವಾಗಿ ಚೆಂದವಾಗಿ ಕಾಣುತ್ತೆ ನೋಡಿ. ರೈತರು ಬದುಕು ಎಷ್ಟು ಅಂದವಾಗಿ ಚೆಂದವಾಗಿರುತ್ತೋ ಒಮ್ಮೊಮ್ಮೆ ಅದು ಭಾಳ ಕಷ್ಟದ ಇದಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಮಳೆ ಬೆಳೆ ಹೆಂಗೆ ಬರುತ್ತೋ, ಪಕ್ಕದಲ್ಲಿ ತುಂಗಾ ನದಿ ಇದು ಹರಿದೋಗಿರೋದು. ನೀರು ಜಾಸ್ತಿ ಆದರೆ ಸ್ನೇಹಿತರೆ ಸೀದಾ ತೋಟದೊಳಗೆ ಗದ್ದೆ ಒಳಗೆ ಬಂದು ಬೆಳೆಗಳು ನಾಶ ಆಗ್ತವೆ. ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾರಿಗೆ ಇವರು ಒಬ್ಬರಿಗೆ ಅಂತಲ್ಲ, ರೈತರಿಗೆ ಆಲ್ಮೋಸ್ಟು ಅದೇ ಥರ ಆಗುತ್ತೆ. ಇದು ಚಾಕ್ಲೇಟ್ ಪೇಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಉತ್ತಮವಾಗಿ ಶುಚಿಯಾಗಿ ರುಚಿಯಾಗಿ ಮಾಡೋವಂಥದ್ದು ಚಾಕ್ಲೇಟ್ ಪೇಸ್ಟ್ರಿ. ಇದು ವೆನಿಲಾ ಪೇಸ್ಟ್ರಿ ಈ ಕಡೆ ಕಾಣ್ತಾ ಇರೋದು, ಬ್ಲ್ಯಾಕ್ ವೆನಿಲಾ ಅಂತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಕ್ರಿಗಳಿಗೆ ಹೋದಾಗೆಲ್ಲ ತಿನ್ನಿ. ಹಾಗೆ ಸೀದಾ ರೂಮಿಗೆ ಬಂದು ಕಸ ಹೊಡೆದು ನೆಲ ಒರೆಸಿ ಬಟ್ಟೆ ಎಲ್ಲ ತೊಳೆದು ಎಲ್ಲ ನೇತಾಕಿ ಅಲ್ಲಿಂದ ಸೀದಾ ಬಂದೆ. ಎಲ್ಲ ಜೋಡಿಸಿ ಅಲ್ಲೆಲ್ಲ ಐಟಮ್ಗಳು ಎಲ್ಲೆಲ್ಲಿದ್ದು ಎಲ್ಲ ಸೀದಾ ಅಂಗಡಿ ಕಡೆ ಹೋಗೋಣ ಅಂತ ಬಂದೆ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ ಹರಸಿ. ಜೈ ಶ್ರೀರಾಮ್. ಮೂಲರಾಮ ವಿಜಯತು ರಾಯರಿದ್ದಾರೆ ರಾಯರಿ.